ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್ ಇವತ್ತು ನಮ್ಮ ಮಮ್ಮಿ ಹತ್ರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಸಪೋರ್ಟ್ ಮಾಡಿ. ಮಮ್ಮಿ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಮಮ್ಮಿ ಹತ್ರ. ಹಾಗೇ ಇವಾಗ ಮಿಷಿನ್ಗೆ ಹೋಗಿ ಆಡಿಸ್ಕೊಬರ್ಬೇಕು. ಗೋಧಿ ಹಿಟ್ಟು ಇಲ್ದಿರೋದ್ರಿಂದ ಚೆನ್ನಾಗಿ ಒಣಸಿಕ್ಕೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ರೋಡಲ್ಲಿ ನೋಡಿ, ಇವಾಗ ರೋಡಲ್ಲಿ ಹೋಗೋ ಜಾಗದಲ್ಲಿ ಒಂದು ಫ್ಯಾಷನ್ ಫ್ರೂಟ್ ಇದೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದು ಜ್ಯೂಸ್ ಕುಡಿದ್ರೆ ತುಂಬಾ ಒಳ್ಳೆಯದು. ಅದು ಎಷ್ಟು ಗಿಡ ತುಂಬ ಬಿಟ್ಟಿದೆ. ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಹಾಗೆ ಅಂತ ಮಾಡ್ತಾ ಇದ್ದೀನಿ. ಇದು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ, ಯಾಕೆಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದನ್ನ ಯಾವುದನ್ನು ಬಿಡಬಾರ್ದು. ನಮ್ಮಮ್ಮ ಓಡ್ತಾ ಇದ್ದಾರೆ, ಯಾಕೆಂದರೆ ಮಳೆ ಬರ್ತಾ ಇದೆ. ಹಾಗೆಯೇ ಮಳೆ ಬರೋದ್ರಿಂದ ಇವಾಗ ಮನೆಗೆ ಬೇಗ ಹೋಗಬೇಕು. ನೋಡಿ, ನೀವೇ ನೋಡ್ತಾ ಇದ್ರೆ ಎಷ್ಟು ದೊಡ್ಡ ಕಾಯಿ ಬಿಟ್ಟಿದೆ. ಹಾಗೆಯೇ ಮನೆಗೆ ಹೋಗೋಣ ಹಾಗೆಯೇ ಮನೆಗೆ ಬಂದಿರೋದಾಗಿದೆ ಫ್ರೆಂಡ್ಸ್. ಈಗ ಪಡವಲಕಾಯಿ ತೊಗೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ, ಹೇಗೆ ಮಾಡೋದು ಅಂತ. ಸಾಗು, ಹಾಗೆಯೇ ಫುಲ್ ವಿಡಿಯೋ ನೋಡಿ. ಪಡವಲಕಾಯಿ ಸಾಗುಗೆ ಕೊತ್ತಂಬರಿ ಸೊಪ್ಪು 1 ಹಿಡಿ, 1 ಟೀ ಸ್ಪೂನು ಪುಟ್ಕಡಲೆ, ಒಂದು ಅರ್ಧ ಇಂಚು ಶುಂಠಿ, 1 ಸ್ಪೂನು ಧನಿಯಾ ಪೌಡರು, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 2 ಇಂಚಷ್ಟು ಕೊಬ್ಬರಿ, ಸಾಗುಗೆ ಬೇಕಾಗುವ ಬಟಾಣಿ ಸ್ವಲ್ಪ, ಹುರಿದಿರೋಂಥ ಗಸಗಸೆ, ಚಕ್ಕೆ, ಲವಂಗ ಸ್ವಲ್ಪ. ಇವಾಗ ರಾಗಿ ಹಸಿಟ್ಟು ತಗೊಂಡು ಇದನ್ನ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ನಮ್ಮ ಮಮ್ಮಿ ಮಾಡ್ತಾ ಇರೋದು ಅಡ್ಡ ದುಡ್ಡ ಬರ್ತಾರೆ, ಅದಕ್ಕೆ ನಾನು ಹೋಗ ಅಂತ ಹೇಳೋದು. ನಾನಿವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಕೊಡ್ತೀನಿ ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿನೇ ಮಾಡೋದು ಇದು. ಚೆನ್ನಾಗಿ ಈ ಥರ ಚೆನ್ನಾಗಿ 4-5 ಟೈಮ್ ತೊಳ್ಕೊಬೇಕು. ನೋಡಿ, ತೊಳೆದಿರೋದಾಗಿದೆ. ಈಗ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಬರೋಣ. ಇವಾಗ ತೊಳ್ಕೊಂಬಂದಿರೋದಾಗಿದೆ ನೋಡಿ ಫ್ರೆಂಡ್ಸ್, ಕಟ್ ಮಾಡೋಣ. ಈಗ ಇಷ್ಟು ಚೆನ್ನಾಗಿ ತೊಳೆದಿದ್ದೀನಿ ನೋಡಿ, ಈ ಥರ ತೊಳಿಬೇಕು. ಇವಾಗ ನಮ್ಮಮ್ಮ ಅಡ್ಡ ದುಡ್ಡ ಬರ್ತಾ ಇದ್ರು, ಅದಕ್ಕೇನೆ ಸ್ವಲ್ಪ ಇರು ಅಂತ ಹೇಳಿದೆ, ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಸೊ ಇದು ಏಮಂಟಾರ ಮದ್ದೀನಿ ಪಡವಲಕಾಯಿ ನನ್ಗೂ ಗೊತ್ತಿಲ್ಲ. ಇದನ್ನ ಸ್ವಲ್ಪ ಹೆಂಗ್ ಮಾಡ್ತಾರೆ ಅಂತ ನಮ್ಮಮ್ಮನೇ ಮಾಡೋದು. ಇದನ್ನೆಲ್ಲ ಪಡವಲಕಾಯಿ ಅಂತಾರೆ, ಹಾಗಲಕಾಯಿ ಅಲ್ಲ, ಇದೇನು ಅಂತಾರಪ್ಪ, ಪಟ್ಲಕಾಯಿ ಅಂತಾರೆ. ನಮ್ಮ ಮಮ್ಮಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ. ಪಳ್ಳಕಾಯಿ ತೆಲುಗಲ್ಲಿ, ಅದಕ್ಕೆ ನನಗೂ ಬರಲ್ಲ, ನಾನು ತರಲ್ಲ ಇದನ್ನ. ನಮ್ಮಮ್ಮ ಮಾಡೋದೇ ನಮ್ಮಮ್ಮಂಗೆ ಚಂದ, ನಮ್ಮಮ್ಮನ್ಗೆ ಇಷ್ಟ. ನಾನು ತರಲ್ಲ ಯಾವಾಗ್ಲೂ. ಇವತ್ತು ತಂದು ಮಾಡ್ತಾ ಇದ್ದೀನಿ, ಹೇಗ್ ಬರುತ್ತೆ ಅಂತ ನೋಡೋಣ. ಸಾಗು ಮಾತ್ರ ಮಾಡ್ತೀವಿ. ಸಾಂಬಾರು, ಅದು ಪಲ್ಯ ಮಾಡ್ಕೋಬಹುದು, ಸಾಂಬಾರ್ ಮಾಡ್ಕೋಬಹುದು. ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ತಿನ್ನೋರ್ಗೆ ಇದ್ ಮಾಡ್ಬೇಕು, ಚೆನ್ನಾಗಿ ತೊಳಿಬೇಕು. ಇಲ್ಲ ಅಂದ್ರೆ ಅಲರ್ಜಿ ಆಗುತ್ತೆ ಇದನ್ನ ಪಡವಲಕಾಯಿ ಕೆಲವರಿಗೆ. ನಮಗೇನು ಆಗಲ್ಲ, ಕೆಲವ್ರಿಗೆ ಆಗುತ್ತೆ. ಸ್ಮೆಲ್ ಅಲ್ಲ, ಇಚಿಂಗ್ ಆಗುತ್ತೆ ಮೈಯೆಲ್ಲ. ಕೆಲವ್ರಿಗೆ ಇದು ಚೆನ್ನಾಗಿ ತೊಳೆದಿಲ್ಲ ಅಂದ್ರೆ ಇಚಿಂಗ್ ಆಗುತ್ತೆ. ಅದಕ್ಕೆ ಹೇಳೋದು, ಯಾವುದೇ ತರಕಾರಿನೂ ಚೆನ್ನಾಗಿ ತೊಳಿಬೇಕು ಅಂತ. ಇವತ್ತು ನಮ್ಮ ಮಮ್ಮಿ ಹತ್ರ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀವಿ. ಕಟ್ ಮಾಡಿರೋದು ಆಗಿದೆ. ಇವಾಗ ನಮ್ಮ ಮಮ್ಮಿ ಮಿಕ್ಸಿಗೆ ಹಾಕೊಂಡ್ ಬರ್ತಾರೆ. ಇದನ್ನೆಲ್ಲ ನೋಡಿ, ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ ಬರ್ತಾರೆ. ಇವಾಗ ಮಮ್ಮಿ ಗ್ಯಾಸ್ ಹಚ್ತಾ ಇದ್ದಾರೆ. ಗ್ಯಾಸ್ ಹಚ್ಚಿ ಅಷ್ಟು ಮೇಲೆ ಹಾಕ್ಬಾರ್ದು, ಸ್ವಲ್ಪ ನಿಧಾನವಾಗಿ ಮಾಡು. ಜಾಸ್ತಿ ಐತೆ ಎಣ್ಣೆ. ಈಗ ಎಣ್ಣೆ ಹಾಕಿದ್ದಾರೆ. ಈಗ ಸಾಸಿವೆ ಹಾಕ್ತಾ ಇದ್ದಾರೆ.
ಇವಾಗ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹಾಕಿದ್ದಾರೆ, ಹಾಗೆ ಹಚ್ಚಿರೋ ಅಂತ ಈರುಳ್ಳಿನ ಹಾಕ್ತಿದ್ದಾರೆ. ಅರ್ಧ ಟೊಮಟೊ ಹಾಕಬೇಕು, ಚೆನ್ನಾಗಿ ಹುರ್ಕೋಬೇಕಿದ್ದಿದ್ದ. ಇದಕ್ಕೆ ಅರಿಶಿನ ಹಾಕಲ್ವಂತೆ ಮಮ್ಮ, ಹೀಗೆ ಮಾಡ್ತಾರಂತೆ, ಗೊತ್ತಿಲ್ಲ. ಇವಾಗ ನೋಡಿ ಕಟ್ ಮಾಡ್ಕೊಂಡು ಇಷ್ಟು ದಪ್ಪ ಕಟ್ ಮಾಡಬೇಕು, ಇಲ್ಲಾಂದರೆ ನುಣ್ಣಗೆ ಹಾಕ್ಬಿಡುತ್ತೆ. ದಪ್ಪ ದಪ್ಪ ಇರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಮಾಮ. ಇವಾಗ ರುಬ್ಕೊಂಡ್ಬಂದಿರೋಂಥ ಮಸಾಲ ಹಾಕ್ತಾ ಇದ್ದಾರೆ. ಇವಾಗ ಬಟಾಣಿ ಹಾಕಿದ್ದಾರೆ ನಮ್ಮ ಮಮ್ಮಿ. ಬಟಾಣಿ ಜೊತೆಗೆ ಹಾಗೇನೆ ಪಡವಲಕಾಯಿ ಹಾಕ್ತಾ ಇದ್ದಾರೆ. 1 ವಿಸಿಲ್ ಸಾಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಿಂಪಲ್ ಆಗಿ ಪಡವಲಕಾಯಿ ಸಾಗು ಮಾಡುವ ವಿಧಾನ. ಈಗ ತಾಗಿತಾ ಇದ್ದಾರೆ ಫ್ರೆಂಡ್ಸ್ ಕುಕ್ಕರು. ನೋಡೋಣ ಹೇಗೆ ಬಂದಿದೆ ಅಂತ. ತೆಗಿ ಮಮ್ಮಿ. ಪ್ರೆಷರ್ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ನೋಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೂಪರಾಗಿ ಬಂದಿದೆ. ಸೂಪರ್గా ఉంది. ನಮ್ಮಿ ಸೂಪರಾಗಿ ಮಾಡಿದ್ದಾರೆ. ಟೇಸ್ಟ್ ಮಾಡು ನೀನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮನೆಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.